ನಾಗಮಂಗಲ ಕೋಮುಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಬದ್ರಿಕೊಪ್ಪಲು ಗ್ರಾಮದ 13 ಜನರ ಬಂಧನ ಆಗಿದೆ. ಮಕ್ಕಳನ್ನ ಭೇಟಿಯಾಗಲು ಜೈಲಿಗೆ ಕುಟುಂಬಸ್ಥರು ಬಂದಿದ್ದಾರೆ. ಬದ್ರಿಕೊಪ್ಪಲಿನ ನಿವಾಸಿಗಳು ಮಂಡ್ಯ ಜಿಲ್ಲಾ ಕಾರಾಗೃಹಕ್ಕೆ ಆಗಮಿಸಿದ್ರು. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಮಂಡ್ಯ ಕಾರಾಗೃಹಕ್ಕೆ ಭೇಟಿ ಕೊಟ್ಟರು. ಕುಟುಂಬಸ್ಥರನ್ನ ಕರೆತರಲು ಸುರೇಶ್ ಗೌಡರಿಗೆ ಒಂದು ಬಸ್ ವ್ಯವಸ್ಥೆ ಮಾಡಬೇಕಾಗಿತ್ತು. ಅವರು ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಿದ್ರು. ಒಂದೇ ಬಸ್ನಲ್ಲಿ ಬದ್ರಿಕೊಪ್ಪಲಿನ ಮಹಿಳೆಯರೆಲ್ಲರೂ ಕೂಡ ಬಂದು ತಮ್ಮ ತಮ್ಮ ಮಕ್ಕಳು ಮತ್ತು ಅವರ ಕುಟುಂಬ ಸದಸ್ಯರನ್ನ ಜೈಲಿನಲ್ಲಿ ಭೇಟಿ ಮಾಡಿದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಯುವಕರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಈ ಪೈಕಿ 13 ವ್ಯಕ್ತಿಗಳು ಜೈಲಿನಲ್ಲಿ ಇದ್ದಾರೆ. ಅವರೆಲ್ಲರನ್ನು ಭೇಟಿ ಮಾಡಲಿಕ್ಕಾಗಿ ಒಂದೇ ಬಸ್ನಲ್ಲಿ ವ್ಯವಸ್ಥೆಯನ್ನು ಸುರೇಶ್ ಗೌಡ ಅವರು ಮಾಡಿದರು. ಈಗ ಸದ್ಯ 14 ದಿನ ನ್ಯಾಯಾಂಗ ಬಂಧನದ ಹಿನ್ನೆಲೆಯಲ್ಲಿ ಮಂಡ್ಯ ಕಾರಾಗೃಹದಲ್ಲಿ ಈ ಆರೋಪಿಗಳನ್ನು ಇರಿಸಲಾಗಿದೆ. 6 ದಿನಗಳ ಬಳಿಕ ಮಕ್ಕಳನ್ನು ಭೇಟಿ ಮಾಡಿರುವಂತಹ ಪೋಷಕರು ಸಹಜವಾಗಿ ಕಣ್ಣೀರಿಟ್ಟಿದ್ದಾರೆ. ಗಣೇಶ ಪ್ರತಿಷ್ಠಾಪನೆ ಮಾಡಿದ್ವಿ, ಪ್ರತಿ ವರ್ಷದಂತೆ ಈ ವರ್ಷವೂ ಆಗಿದೆ. ಆದರೆ ಪ್ರತಿಷ್ಠಾಪನೆ ಮಾಡಿದ್ದೇ ತಪ್ಪ? ಯಾರು ಇಷ್ಟೆಲ್ಲ ಕಿಡಿಗೇಡಿ ಕೃತ್ಯಗಳನ್ನ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗೋದು ಬಿಟ್ಟು ನಮ್ಮ ಮಕ್ಕಳು ಏನೂ ತಪ್ಪು ಮಾಡಿಲ್ಲ, ಕಲ್ಲು ಹೊಡೆಸ್ಕೊಂಡು ನಂತರ ಈಗ ಜೈಲಿಗೆ ಬರಬೇಕಾಯ್ತಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಒಂದು ವಾರದಿಂದನೂ ಬಿಟ್ಟಿರಲಿಲ್ಲ ಸರ್, ರಜಾ ಇತ್ತಲ್ಲ, ಒಂದು ವಾರದಿಂದನೂ ಬಿಟ್ಟಿರಲಿಲ್ಲ. ಇವತ್ತು ನೋಡಕ್ಕೆ ಬಿಡ್ತೀವಿ ಅಂತ ಹೇಳಿದರು. ಹಂಗಾಗಿ ನಮ್ಮ ಊರವರೆಲ್ಲರೂ ಬಂದಿದ್ದೀವಿ ನೋಡ್ಕೊಂಡು ಅಂತ. 13 ಜನ ಸರ್, 13 ಜನ ಅರೆಸ್ಟ್ ಆಗಿರೋದು. ನೋಡೋಕ್ಕೆ ಬಂದಿರೋದೆಲ್ಲ ನಾವು ಫುಲ್ ಒಂದು ಬಸ್ ಜನನೇ ಬಂದಿದ್ವಿ ನೋಡೋದಕ್ಕೆ. ಇವತ್ತೇನೋ ಬೇಲಾಗುತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹೌದು ಸರ್, ಯಾರೂ ಇಲ್ಲ. ನಮ್ಮೂರಲ್ಲಿ ಗಂಡು ಮಕ್ಕಳು ಸಣ್ಣ ಮಕ್ಕಳು ಯಾರೂ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಇರೋರು ಅಂದರೆ ಇವ್ರನ್ನೇ ನೋಡ್ಬೇಕು. ಇವಾಗ ಹಂಗಾಗೈತೆ ನಮಗೆ. ಊರಲ್ಲಿ ಯಾರು ಹುಡುಗರುಗಳು ಮಕ್ಕಳು ಸಣ್ಣವು ಯಾವೂ ಇಲ್ಲ, ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಹೆಂಗಸ್ರು ಮಾತ್ರ ನಮ್ಮ ಊರೊಳಗಡೆ ಇರೋದು ನಾವು ಇವಾಗ ಅಷ್ಟೇ. ಊರೆಲ್ಲ ಬಿಕೋ ಅನ್ನಿಸ್ತಾ ಐತಿ, ಹಂಗೆ ಹೋಗ್ಬಿಟ್ಟೆ. 25 ವರ್ಷ 35 ವರ್ಷದಿಂದ ಗಣೇಶನ ಕುಣಿಸ್ತಿದ್ರು, ಒಂದು ದಿವಸ ಗಲಾಟೆ ಆಗಿರಲಿಲ್ಲ. ಈಗ ಗಣಪತಿ ಬಿಡೋಕ್ಕೆ ಟೌನಿಗೆ ಬಂತು ಗಣಪತಿ, ಅದರಿಂದ ಅವರು ಆತಿಂದ ಕಲ್ಲು ಹೊಡೆದು ಇದು ಮಾಡೋರು ಅಷ್ಟೇ. ಜೈಲೇ ನೋಡ್ರಲ್ಲ, ಯಾರೋ ಮಾಡಿ ತಪ್ಪು, ಆ ತಪ್ಪಿಗೆ ನಾವು ಹೊಣೆಯಾದವೆಲ್ಲ. ನಮ್ಮ ಮಕ್ಕಳೆಲ್ಲ ಜೈಲಲ್ಲಿ ಅವರೇ. ಆ ಮನೆ ಪರಿಸ್ಥಿತಿ ಹೇಳ್ಬೇಕಲ್ಲ, ಎಲ್ಲ ಅವರೇ ನಡೆಸ್ತೀವಿ. ಕೂಲಿ ಮಾಡೋರೆಲ್ಲ ಹೋಗಿ ಇಲ್ಲಿಗೆ ಸೇರಿಕೊಂಡ್ರೆ ಊಟ ತಿಂಡಿಗೆ ಎಲ್ಲ ಬೇಕಲ್ಲ. 3 ಗಂಟೆಗೆ ಬಿಡ್ತೀನಿ ಅಂದವ್ರು. ಊರಲ್ಲಿ ಗಂಡು ಹುಡುಗ್ರೆ ಇಲ್ವಲ್ಲ, ಒಬ್ಬರು ಗಣಸರೇ ಅಂತ ಇಲ್ಲ, ಎಲ್ಲ ಇಲ್ಲವರೆಲ್ಲ ಗಣಸರೇ ಇಲ್ಲ. ಒಂದು ಹುಡುಗರು ಇಲ್ಲ. ಅವರು ಸಂಭ್ರಮನೇ ತಗೊಂಡ್ಬಂದಿದ್ರು. 6 ದಿನ ಆಯಿತು ಮಕ್ಕಳನ್ನ ನೋಡಿ. ಅವತ್ತು ಠಾಣೆ ಕರ್ಕೊಂಡು ಹೋದಾಗಲೂ ಕೂಡ ಮಕ್ಕಳು ನೋಡಬೇಕು, ನಮ್ಮ ಮಕ್ಕಳೇನು ತಪ್ಪು ಮಾಡಿಲ್ಲ ಬಿಡಿ ಅಂದಾಗಲೂ ಅವತ್ತು ಪರ್ಮಿಷನ್ ಆಗಿಲ್ಲ. ಸಹಜವಾಗಿ ಏನೋ ತಪ್ಪು ಮಾಡದೆ ಯಾರೋ ಮಾಡಿದ ಕೃತ್ಯಕ್ಕೆ ಬಲಿಯಾದ್ರಲ್ಲ ನನ್ನ ಮಕ್ಕಳು ಅನ್ನೋ ಕೋಪ ಆ ಪೋಷಕರದ್ದು. ದುಡಿಯೋರ್ನೆಲ್ಲರನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದಾರಲ್ಲ, ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಅದು ಏನಾಗುತ್ತೋ ಗೊತ್ತಿಲ್ಲ ಅನ್ನೋ ಆತಂಕದಲ್ಲೇ ಅವರು ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲರೂ ಕೂಡ ಒಂದೇ ಬಸ್ನಲ್ಲಿ ಬಂದು ಮಂಡ್ಯ ಕಾರಾಗೃಹದಲ್ಲಿ ತಮ್ಮ ತಮ್ಮ ಮಕ್ಕಳನ್ನು ನೋಡಿದ್ದಾರೆ.